ಎಲ್ಲೋಗಿದ್ವಿ ಗೊತ್ತಾ, ನನ್ನ ತಲೆಗೆ ಆಗದಿರೋ ಹೆಲ್ಮೆಟ್ ಹಾಕ್ಕೊಂಡು ಇವತ್ತು ನಾವು ಡೆಂಟಲ್ ಕ್ಯಾಂಪ್ಗೆ ಹೋಗಿದ್ವಿ. ಡೆಂಟಲ್ ಕ್ಯಾಂಪಲ್ಲಿ ಹೋದ್ರಲ್ಲಿ ಯಾರೂ ಇರಲಿಲ್ಲ. ಸೊ ನಾನು ಬೋರಾಗಿ ಕೂತ್ಕೊಂಡು ಹಿಂದೆ ಏನೇನೋ ಮೆಡಲ್ಸ್ ಏನೋ ಇಟ್ಟಿದ್ರು. ಸೊ ಅದು ನಿಜನೋ ಸುಳ್ಳು ಗೊತ್ತಿಲ್ಲ, ಸುಮ್ಮನೆ ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ನಮ್ಮ ಡೆಂಟಲ್ ಕ್ಯಾಂಪ್ ಮುಗಿಸ್ಕೊಂಡು ಅಲ್ಲಿರೋರ್ಗೆ ಎಲ್ರಿಗೂ ಬಾಯ್ ಹೇಳಿ ನಾವು ಹೋದ್ವಿ. ಕ್ಯಾಂಪ್ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೋಗಿ ಎಲ್ಲೋಗಿದ್ವಿ ಗೊತ್ತಾ, ಇಲ್ಲಿ ನಾವು ಟಿಕೆಟ್ ತೊಗೊಳಕ್ಕೆ 10-15 ನಿಮಿಷ ಆಗೋಯ್ತು. ಸೊ ನಾವು ಅಲ್ಲಿಂದ ಅರಮನೆ ನೋಡೋಕೆ ಬಂದ್ವಿ. ಬಟ್ ನಾವು ಕ್ಲೋಸಿಂಗ್ ಟೈಮಲ್ಲಿ ಒಂದು 15 ನಿಮಿಷ ಇದ್ದಂಗೆ ಹೋಗಿದ್ವಿ. ಸೊ ಬೇಗ ನೋಡ್ಕೋಬೇಕು ಅಂತ ಹೋದ್ವಿ. ಅಲ್ಲಿ ನೋಡಿದರೆ ಫೋಟೋ ವಿಡಿಯೋ ನಾಟ್ ಅಲೌಡ್ ಅಂತ ಅಂದ ಒಬ್ಬ ಯಪ್ಪ ಸೆಕ್ಯೂರಿಟಿ. ಸೊ ಆದರೂ ಅಲ್ಲಿ ಇಲ್ಲಿ ಅಂತ ಗ್ಯಾಪಲ್ಲಿ ಸ್ವಲ್ಪ ಫೋಟೋ ವಿಡಿಯೋ ತಕ್ಕೊಂಡು ಇಂಡಿಯಾದಲ್ಲಿ ಫೇಮಸ್ ಆಗಿರೋ ಪ್ಲೇಸಸ್ನೆಲ್ಲ ಹಾಕಿದ್ರು. ಹಾಗೆ ಅದು ನೋಡಿ ಸೊ ಅದು ನೋಡಿಕೊಂಡು ಆಮೇಲೆ ಇಲ್ಲೊಂದು ನೆಡ್ಕೊಂಡು ಹೋಗ್ಬೇಕಾದ್ರೆ ಅದು ಸ್ವಲ್ಪ ಶೇಕ್ ಆಗ್ತಿತ್ತು, ಭಯ ಇತ್ತು. ಮತ್ತು ಅದಾದಮೇಲೆ ಇಲ್ಲಿ ಡು ನಾಟ್ ಟಚ್ ಆ್ಯಂಡ್ ಡ್ಯಾಮೇಜ್ ವಾಲ್ಸ್ ಹಾಕಿದ್ರು. ಆದರೂ ನಾವು ಗೊತ್ತಲ್ಲ, ಒಂದ್ಸರಿ ಆದರೂ ಮುಟ್ಟಿ ಫೀಲ್ ಮಾಡಲೇಬೇಕು. ನೀವು ಕೂಡ ಹೀಗೆ ಮಾಡ್ತೀರಾ ಹೇಳಿ? ಸೊ ಟಿಪ್ಪು ಸುಲ್ತಾನ್ ಅರಮನೆ ತುಂಬ ಚೆನ್ನಾಗಿತ್ತು. ಎಲ್ಲರೂ ವಿಸಿಟ್ ಮಾಡ್ಬೋದು. ಒಬ್ರಿಗೆ 20 ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ. ಸೊ ನೀವು ಅಲ್ಲಿ ನನಗೆ ಇದು ತುಂಬ ಚೆನ್ನಾಗಿ ಅನಿಸ್ತು. ಯಾಕೆಂದರೆ ಮೇಲ್ಗಡೆ ನಿಂತ್ಕೊಂಡ್ರೆ ಕೆಳಗಡೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಂಗೆ ತುಂಬ ಇಷ್ಟ ಆಯಿತು. ಸೊ ನೀವೆಲ್ಲ ವಿಸಿಟ್ ಮಾಡಿ. ಬಟ್ ಎಲ್ಲದಕ್ಕಿಂತ ಇಲ್ಲಿ ಮಾತ್ರ ಪೇಂಟ್ ಹೊಡೆದಂಗಿತ್ತು, ಬರೀ ಸ್ವಲ್ಪ ಪೋರ್ಷನಲ್ಲಿ 1-2 ವಾಲ್ಗೆ ಅನ್ಬೋದು. ತುಂಬ ಚೆನ್ನಾಗಿತ್ತು. ಸೊ ಕ್ಲೋಸ್ ಮಾಡ್ತಿದ್ರು. ನಾವು ಬೇಗ ಹೋಗಿ ಈಚೆ ಒಂದು ವ್ಯೂ ತೊಗೊಂಡು, ಹಾಗೆ ನಮ್ಮದು ಒಂದು ಫೋಟೋ ಬೇಕಲ್ಲ, ಸೊ ನಾವು ಫೋಟೋ ತಗೊಂಡು ಸೊ ಅರಮನೆಗೆ ಬಾಯ್ ಹೇಳಿ ಟಿಪ್ಪು ಸುಲ್ತಾನ್ ಅವ್ರಿಗೆ ಫೈನಲಿ ಮತ್ತೆ ಮನೆಗೆ ಹೋದ್ವಿ. ಅದೇ ನನ್ನ ತಲೆಗೆ ಆಗದೆ ಇರೋ ಹೆಲ್ಮೆಟ್ನ ಇಟ್ಕೊಂಡು ಫೈನಲಿ ಮನೆಗೆ ಹೋದ್ವಿ. ಬಾನಲಿ ಬದಲಾಗೋ ಬಣ್ಣವೇ ಭಾವನೆ, ಹೃದಯವು ಹಗುರಾಗಿ